ಬರ್ತ್ಡೇ ಆಚರಣೆಯಲ್ಲಿ ಘನಘೋರ ದುರಂತವೊಂದು ನಡೆದಿದೆ. ವಿದ್ಯುತ್ ತಂತಿ ತಗುಲಿ 3 ಮೃತಪಟ್ಟಂತಹ ಘಟನೆ ಗದಗದ ಲಕ್ಷ್ಮೇಶ್ವರದ ಸೂರಣಗಿ ಗ್ರಾಮದಲ್ಲಿ ನಡೆದಿದೆ. ಯಶ್ ಬರ್ತ್ಡೇ ಸಂಭ್ರಮದಲ್ಲಿ ನಡೆದಿರತಕ್ಕಂಥ ಘೋರ ದುರಂತ ಇದು. ಯಶ್ ಅವರ ಬರ್ತ್ಡೇಯನ್ನು ಆಚರಣೆ ಮಾಡಬೇಕು, ಸಂಭ್ರಮದಿಂದ ಆಚರಣೆ ಮಾಡಬೇಕು ನಮ್ಮೂರಲ್ಲಿ ಅಂತ ಹೊರಟ ಯುವಕರ ಗುಂಪು 25 ಅಡಿ ಎತ್ತರದ ಕಟೌಟ್ ಒಂದನ್ನು ನಿಲ್ಲಿಸೋದಕ್ಕೆ ಅಂತ ಹೋಗ್ತಾರೆ. ಅದಕ್ಕೆ ಮೆಟಲ್ನಲ್ಲಿ ಮಾಡಿರ್ತಾರೆ. ಕಟೌಟ್ಗೆ ಹಿಂದ್ಗಡೆ ಎಲ್ಲ ಮೆಟಲ್ನ ಸ್ಟ್ರಕ್ಚರ್ ಕೊಟ್ಟಿರ್ತಾರೆ. ನಿಲ್ಲಿಸೋದಕ್ಕೆ ಹೋದಾಗ ಮೇಲ್ಗಡೆ ಇದ್ದಂತಹ ವಿದ್ಯುತ್ ವೈರ್ ಆ ಕಟೌಟ್ಗೆ ತಗುಲಿ ಅದನ್ನು ಹಿಡ್ಕೊಂಡಿದ್ದವರಿಗೆ ಶಾಕ್ ಹೊಡೆಯುತ್ತೆ. ಈ ದುರ್ಘಟನೆಯಲ್ಲಿ 3 ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಹನುಮಂತ, ಮುರಳಿ ಮತ್ತು ನವೀನ್ ಅಂತಕ್ಕಂಥ 3 ಯುವಕರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇನ್ನೂ 3-4 ಜನ ಮಂಜುನಾಥ್, ಪ್ರಕಾಶ್, ಹನುಮಂತ ಇವರೆಲ್ಲರೂ ಕೂಡ ಗಾಯಗೊಂಡು ಆಸ್ಪತ್ರೆಯಲ್ಲಿ ಈಗ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಬಟ್ ಇವರು ಔಟ್ ಆಫ್ ಡೇಂಜರ್ ಅಂತಕ್ಕಂಥ ಮಾಹಿತಿ ಈಗಾಗಲೇ ಸದ್ಯಕ್ಕೆ ಲಭ್ಯವಾಗಿದೆ. 10 ಯುವಕರು ಸೇರಿಕೊಂಡು ಯಶ್ ಕಟೌಟನ್ನು ಕಟ್ತಾ ಇದ್ರು. ಈಗಾಗಲೇ ಸ್ಥಳಕ್ಕೆ SP ನೇಮಗೌಡ ಅವರು ಮತ್ತು ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ಎಲ್ಲರೂ ಕೂಡ ಭೇಟಿ ಕೊಟ್ಟಿದ್ದಾರೆ. ಇಪ್ಪತ್ತೈದು ಅಡಿ ಎತ್ತರದ ಬೃಹತ್ ಕಟೌಟ್, ಆ ಕಟೌಟನ್ನು ಕಟ್ಟೋದಕ್ಕೆ ಹೋಗಿ ಈ ದುರಂತ ಸಂಭವಿಸಿರೋದು. ಸೂರಣಗಿ ಗ್ರಾಮದ ಅಂಬೇಡ್ಕರ್ ಸರ್ಕಲ್ನಲ್ಲಿ ರಾತ್ರಿ 11, 12, 12:30 ಈ ಟೈಮಲ್ಲಿ ನಡೆದಿರ್ತಕ್ಕಂಥ ಘಟನೆ. ಈ ದುರ್ಘಟನೆಯಲ್ಲಿ 24 ವರ್ಷದ ಹನುಮಂತ ಹರಿಜನ್, 20 ವರ್ಷದ ಮುರಳಿ ನಡುವಿನ ಮನಿ ಮತ್ತು 20 ವರ್ಷದ ನವೀನ್ ಗಾಜಿ ಅವರು ಮೃತಪಟ್ಟಿದ್ದಾರೆ. ಹಾಗೆಯೇ ಮಂಜುನಾಥ್, ಪ್ರಕಾಶ್, ಹನುಮಂತ ಅಂತಕ್ಕಂಥವ್ರಿಗೆ ಗಂಭೀರ ಗಾಯವಾಗಿದೆ. ಬಟ್ ಔಟ್ ಆಫ್ ಡೇಂಜರ್. ಅವರೆಲ್ಲರೂ ಕೂಡ ಲಕ್ಷ್ಮೇಶ್ವರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಟ್ಟು ನಂತರ ಅವ್ರನ್ನ ಗದಗ ಜಿಲ್ಲಾಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಅವರ ಊರಲ್ಲಿ ಸೂರಣಗಿ ಗ್ರಾಮದಲ್ಲಿ ಯಶ್ ಅಭಿಮಾನಿಗಳ ಸಂಘ ಅಂತಲೇ ಒಂದು ಈ ಯುವಕರೆಲ್ಲ ಸೇರಿಕೊಂಡು ಒಂದು ಸಂಘವನ್ನು ಕಟ್ಕೊಂಡಿರ್ತಾರೆ. ಯಶ್ ಅವರ ಸಿನಿಮಾಗಳು ಬಿಡುಗಡೆಯಾದಾಗ ಕಟೌಟ್ ಕಟ್ಟೋದು, ಆಮೇಲೆ ಸ್ಟಾರ್ಗಳನ್ನು ಕಟ್ಟಿ ಥಿಯೇಟರ್ಗಳಲ್ಲಿ ನಿಲ್ಲಿಸೋದು, ಈ ಎಲ್ಲ ಕೆಲಸವನ್ನು ಇವರು ಮಾಡ್ಕೊಂಡು ಬರ್ತಾ ಇದ್ರು. ಬಟ್ ಈ ವರ್ಷ ಮಾತ್ರ ಇಂಥ ದುರಂತಕ್ಕೆ ಸಾಕ್ಷಿಯಾಗಿದೆ. ನಮ್ಮದು ಸೂರಣಿ ಸರ್. ನಮ್ಮ ಅಣ್ಣನ ಮಗ ರೀ, ನಮ್ಮ ಅಣ್ಣನ ಕಾಸು ನಮ್ಮ ಅಣ್ಣನ ಮಗ ರೀ. ಬರ್ತಡೇ ಮಾಡೋಕೆ ಹೋಗಿದ್ರಿ ಅವರು. ರಾತ್ರಿ 6 ಹುಡುಗರು ಸೇರಿ ಅದು ಕಟ್ರೋಟ್ರು ಒಂದು 4 ಅಡಿ ಉದ್ದ ಐತ್ರಿ. ಅದು ಮ್ಯಾಗ ಸರಿಸೋರು ಐತ್ರಿ. ಅದು ಕತ್ತೈತ್ರಿ. ಅದು ಕಟ್ಟಿಗಟ್ಲೆ ಹಂಗೆ ಸಡಲೆ ನೆಲಕ್ಕೆ ಬಿದ್ದಾರ ಸರ್. ಅಲ್ಲೇ ಸ್ಪಾಟ್ ಮೇಲೆ ಖಾಲಿ ಆಗಿರಿ 3 ಮಂದಿ ಆಸ್ಪತ್ರೆ ಹೋಗತ್ತಾರೆ. ಅಷ್ಟೇ ರೀ. ಇಷ್ಟೇ. ಎಸ್ ಬರ್ತಡೇ ಮಾಡಕ್ಕೆ ಅಭಿಮಾನಿ ಅನ್ರಿ ಅವರು. ಹ್ಞೂ ರೀ, ಅಭಿಮಾನಿ ರೀ. ಅವ್ರು ಅಭಿಮಾನಿ ರೀ. ಅವರು ಎಷ್ಟನ್ನು ಫೋಟೋ ಇಟ್ರಿ, ಪುನೀತಿನ ಫೋಟೋ ಇಟ್ಟು ಬರ್ತಡೇ ಮಾಡಕತ್ತಿದ್ರು. ಅವರು ಮಾಡಕತ್ತಿದ್ರಲ್ರಿ. ಆ 6 ಮಂದಿ ಕಟ್ರೋಟ್ ಹೊತ್ಕೊಂಡು ಹೋಗ್ಬೇಕಾರ ಅದು ಮ್ಯಾಗ ಸರಿ ಸೋಯ್ರಿ ತಾಗಿಬಿಡ್ತೀರಿ. ಅದು ತಾಗಟ್ಲೆ ಹಂಗೆ ಸ್ಪಾಟ್ ಮೇಲೆ ಖಾಲಿ ಆಯ್ತು. ಹಂಗಾದ್ರೆ ಆಸ್ಪತ್ರೆ ತೊಗೊಂಡು ಹೋಗಿದ್ರಿ, ಖಾಲಿನಾಗಿತ್ತು ರೀ. ಇಲ್ಲೇ ಸ್ಪಾಟ್ ಔಟ್ ಖಾಲಿ ಆಗಿದ್ರು 3. ನೋಡಿರ್ಲಿಲ್ಲ ಅನ್ರಿ ಅವರು. ನೋಡಿಲ್ರಿ ಅವ್ರ ಮೇಲೆ ನೋಡ್ರಿ ಅಲ್ರಿ. ಅವನ್ನ ಎಷ್ಟು ಗಂಟೆ ಸುಮಾರು ಆಗಿತ್ತು? ರಾತ್ರಿ 12:30 ಆಗಿತ್ತು ರೀ. 12 ಗಂಟೆ 12:30 ಆಗಿತ್ತು ರೀ. ಹ್ಞೂ ರೀ. ಯಾರು ಇದ್ದಿದ್ದಿಲ್ಲ ರೀ ಅವ್ರಂತಲ್ಲಿ. ಹಂಗೆ ಹೆಣ ಹಂಗೆ ಬಿದ್ದಿದ್ರು ತೆಳಗ. ನೀನು ಏನು ಗಂಟೆ ಬ್ಯಾನರ್ ಮಾಡಿಸಿದ್ರ? ಎಷ್ಟು ಬರ್ಡೇಗೋಸ್ಕರ ಬ್ಯಾನರ್ ಮಾಡಿಸಿದ್ರು ಇವತ್ತನ್ನೋದು? ಹಾಂ, ನಿನ್ನೆ ರಾತ್ರಿನ ಮಾಡಿಸಿದ್ರು. ಅಲ್ಲ, ಬರ್ತಡೇ ಇವತ್ತು. ಬರ್ತ್ಡೇ ಇವತ್ತು 8ನೇ ತಾರೀಕಲ್ಲಿ ಅವ್ರ ಬರ್ಡೇ. ನಿನ್ನ ರಾತ್ರಿ ಮಾಡಿಸಿದ್ರು. ಅದನ್ನು ಬ್ಯಾನರ್ ಕಟ್ಔಟ್ನ ನಿಲ್ಲಿಸ್ಬೇಕಾಗಿತ್ತು. ಒಂದು 2 ಕಂಬ ಕಟ್ಕೊಂಡ್ಬಂದಿದ್ರು. ಕಟ್ಕೊಂಬಂದು ಕಟ್ಔಟ್ ಮಾಡಿಸಿ ನಿಲ್ಲಿಸ್ಬೇಕಂತಂದು ಗುಂಡಿ ತೆಗೆದು ನಿಲ್ಸಕತ್ತಿದ್ರು. ನಿಲ್ಸೋ ಹೊತ್ನಾಗ ಒಂದು ಸೈಡ್ ನಿಲ್ಸಿದ್ರು, ಇನ್ನೊಂದು ಸೈಡ್ ಎವಸೋದಕ್ಕಾರ ಮ್ಯಾಗಿನ ಲೈನ್ ಹತ್ತಿರನೇ ಇರ್ತಿದ್ರು. ಅದಕ್ಕೆ ಟಚ್ ಆಗಿ ಕರೆಂಟ್ ಹೊಡ್ಬಿಡ್ತು. ಎಲ್ಲರೂ ಸರಿಗೆ ಏನು ಬೇಕಿತ್ತು ದವಾಖಾನೆ ಇರ್ತಿದ್ರು. ಎಷ್ಟು ಮಂದಿ ಕಟ್ಲಾಗ್ತದೆ? 8 ಜನ ಸರ್. 8 ಜನ ಇಟ್ಕೊಂಡಿದ್ರು. ನಾವು ಸೈಡ್ ನಿಂತ್ಕೊಂಡಿದ್ದು ಸರ್. ವಿಡಿಯೋ ಮಾಡ್ತಿದ್ದೆ. ಆ ಟೈಮಲ್ಲಿ ವಿಡಿಯೋ ಮಾಡ್ತಿದ್ದು. ವಿಡಿಯೋ ಮಾಡ್ತಿದ್ದೆ. ಮಾಡೋ ಟೈಮಲ್ಲಿ ಅವ್ರ ಹೊಡೆತಿಗೆ ಸ್ಪ್ರೆಡ್ ಆಗಿ ಇಲ್ಲಿಂದ ಇಲ್ಲಿ ಹೋದ್ರು ಅಂತ ನನಗೆ ಬಿದ್ದು ಗುಟ್ಲೆ 2 ಜನ ಅಲ್ಲೇ 2 ಜನ ಸ್ಪಾಟ್ ಇರ್ತಾನೆ. ಅದೇ ಕನ್ಫರ್ಮ್. ಒಬ್ಬರು ಮಾತಾಡಲಿಲ್ಲ, ಒಬ್ಬರು ಮಾತಾಡೋಕ್ಕಾಗಲಿಲ್ಲ. ಸೈಲೆಂಟ್ ಆಗಿದ್ದರು. ಆನಂತರ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕು ಸೂರಣಿ ಗ್ರಾಮದಲ್ಲಿ ಸುಮಾರು 11:30 ಗಂಟೆಗೆ ಎಸ್ ಅವರ ಅಭಿಮಾನಿ ಬಳಗದ ವತಿಯಿಂದ ಪ್ರತಿ ವರ್ಷ ಅಂದಪ್ಪ ಸುಮಾರು ಅವರು ಕಾಲೇಜ್ ಜೀವನದಿಂದ ಹಿಡಿದು ಇಲ್ಲಿವರೆಗಿನ ಎಸ್ ಅವರ ಒಂದು ಹುಟ್ಟಹಬ್ಬ ಮಾಡೋದಾಗಲಿ, ಆ ಹುಟ್ಟಹಬ್ಬಕ್ಕೆ ಭಾಳಷ್ಟು ವಿಜೃಂಭಣೆಯಿಂದ ಅವ್ರದ್ದು ಸುಮಾರು 25ರಿಂದ 30 ಫೂಟ್ ಫ್ಲೆಕ್ಸ್
ಹಂಚೋದ ಕಟ್ಟೋದಾಗಲಿ ಅವಕ್ಕೆ ಕೇಕ್ ಕಟ್ ಮಾಡೋದಾಗಲಿ ಆ ಕೇಕನ್ನು ಇಡೀ ಸಮುದಾಯಕ್ಕೆ ಕೊಡೋದಾಗಲಿ ಅಂತಕ್ಕಂಥ ಒಂದು ಭಾಳಷ್ಟು ಅದರಿಂದ ಕಾರ್ಯಕ್ರಮ ಮಾಡ್ಕೊತ ಬಂದರೆ ಬಹುತೇಕ ಅಲ್ಲಿರ್ತಕ್ಕಂಥ 7-8 ಮಂದಿ ಜನಗಳಿದ್ದಾಗ ಅದನ್ನು ಫ್ಲೆಕ್ಸ್ ಹಚ್ಚುವಾಗ ಮೇಲಿರ್ತಕ್ಕಂಥ 11 ಕ್ಯೂ ಲೈನ್ ಅದಕ್ಕೆ ಟಚ್ ಆಗಿ ಅಲ್ಲಿರ್ತಕ್ಕಂಥ ಹುಡುಗರು 2 ಜನ ಸ್ಪಾಟ್ ಡೆತ್, ಒಬ್ಬರು ಹಾಸ್ಪಿಟಲ್ ಡೆತ್ ಆಗ್ಯಾರ, 4 ಜನ ಇಂಜೋರ್ಡ್ ಮಲ್ನಾಡ್ ದವಾಖಾನೆಗೆ ಅಡ್ಮಿಟ್ ಅದಾರ. ಬಹುತೇಕ ನಮ್ಮ ಒಂದು ಆಸೆ ಏನಂದಪ್ಪ ಅಂದ್ರೆ ಭಾಳಷ್ಟು ಅಭಿಮಾನಿ ಇರ್ತಕ್ಕಂಥ ಆ ಸೂರಣಿ ಒಳಗೆ ಅಂಬೇಡ್ಕರ್ ನಗರದಾಗ ಅವ್ರದ್ದು ಬರ್ತಡೇ ಆಚರಣೆ ಮಾಡಿದ್ವಿ. ಪ್ರತಿ ವರ್ಷ ಮಾಡ್ಕೊಂತ ಬಂದಿದ್ರು ಈ ವರ್ಷನೂ ಮಾಡ್ಕೊಂತ ಬಂದಿದ್ರು. ಹುಡುಗರು ಎಲ್ಲವೂ ಸೇರಿ ಮಾಡ್ಕೊಂತ ಇದ್ರು ಸರ. ಮಾಡ್ಕೊಂತ ಇದ್ದಾಗ ಅದೇನು ಸರ ಕಟೌಟ್ ಕಟ್ಟಿ ಒಂದು 25 ಅಡಿದು ಎತ್ತರದ ಮಾಡಿದ್ರಿ ಸರ್. ಅದು ಎತ್ತರ ಮಾಡಿದ್ದು ಸರ. ಅದು ಮೇಲೆ ಲೈನರ್ ನಮ್ಗೆ ಯಾರಿಗೂ ಗಮನಕ್ಕೆ ಬಂದಿಲ್ಲ ಸರ್. ಅದು ಬಂದಿಲ್ಲ ರೀ. ಅದಕ್ಕೆಲ್ಲ 2 ಕೊಂಬು ಆಚೆಗೀಚೆಗೆ 2 ಕೊಂಬಿ ಕಟ್ಟಿ ತೆಗೆದು ಇಟ್ಟು ನಿನ್ನೆ ರಾತ್ರಿ ದಿವಸ ಲಕ್ಷ್ಮೇಶ್ವರ ತಾಲೂಕಿನ ಸೂರಣಗಿ ಗ್ರಾಮದಲ್ಲಿ ಈ ದಿವಸ ಯಶ್ ಅವರು ಫಿಲ್ಮ್ ಆ್ಯಕ್ಟರ್ ಅವ್ರ ಬರ್ತ್ಡೇ ಇರೋ ಪ್ರಯುಕ್ತ ಅವ್ರದ್ದು ಬ್ಯಾನರ್ ಹಾಕಲಿಕ್ಕೆ ಹೋಗಿ ಅದು ಮೆಟಲ್ದು ಇರೋದ್ರಿಂದ ಅದು ಮೇಲೆ KEB ಲೈನ್ಗೆ ಟಚ್ ಆಗಿ, ಹೆಸ್ಕಾಮ್ ಲೈನ್ಗೆ ಟಚ್ ಆಗಿ 3 ಜನ ಡೆತ್ ಆಗಿದ್ದಾರೆ ಮತ್ತು 3 ಜನ ಇಂಜೂರ್ಡ್ ಇದ್ದಾರೆ. ಈ ಬಗ್ಗೆ ನಾವು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಳ್ತಾ ಇದ್ದೀವಿ. ಈಗೇನಿಲ್ಲಿ ಇಂಜೂರ್ಡ್ ಇದ್ದಾರೆ ಅವ್ರನ್ನೂ ಕೂಡ ಮುಂದಿನ ಚಿಕಿತ್ಸೆ ಕುರಿತು ಜಿಲ್ಲಾಸ್ಪತ್ರೆಗೆ ರೆಫರ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ವಿವರವಾಗಿ ತನಿಖೆ ಕೈಗೊಂಡು ಏನಾಗಿದೆ ಮತ್ತು ಏನು ಕಾರಣ ಅನ್ನೋದ್ರ ಬಗ್ಗೆ ನಾವೆಲ್ಲ ಸಂಬಂಧಪಟ್ಟ